ನಮ್ ಸಸಿ ಕಾಲೇಜ್ ಹೋಗಿದ್ಲು ಇನ್ನೂ ಹೊರಕ್ಕೆ ಬರುವಲ್ಲ ಆಕೆ ಮಕ ನೋಡ್ ಹೋಗ್ಬೇಕಂತಂದ್ರ ಆಕೆ ಮಕ ನೋಡ್ರ ನನಗೊಂದೇನ ಶುಭ ಸುದ್ದಿ ಕೇಳಂಗಪ್ಪ. ನಮ್ಮ ಅಕ್ಕ ಮಾತು ಕೊಟ್ಟಂಗಿಂದ ತಲಿ ಹಾಕದಂಗ ಆಗೈತ. ಈಕೆನ್ ಯಾವಾಗ ನೋಡಿನಿ ಯಾವಾಗ ಬಿಟ್ರೆ ಅನ್ಸುತ್ತ ನನ್ನ ಮನಸ್ಸು, ನನ್ನ ಆತ್ಮ ಜೀವ. ರೇಖಾ ಕಾಲೇಜ್ ಉಂಟ್ರಿ ರೇಖಾ? ಕಾಲೇಜಿಗೆ ಯಾಕೆ ಹೋಗ್ಬೇಕು? 50 ಎಕರೆ ಅಡಿಕೆ ತೋಟ ಐತಿ, 10 ಎಕರೆ ಭತ್ತದ ಗದ್ದೆ ಐತಿ. ಇಂಥ ಬಿಲ್ಡಿಂಗ್ ಕಟ್ಸಿ ನಿನಗಾಗಿ ಆರಾಮಾಗಿ ಹಾಯ್ದಾಗ ಜೀವನ ಮಾಡ. ನೀನು ಚೆನ್ನಾಗಿ ನೋಡ್ಕೊಂತ ನಾನು ಕೊನೆಯವರೆಗೂ. ಮಾವ ಇಂತ ಆಸೆ ಎಲ್ಲ ಬಿಟ್ಬಿಡು. ನಾನ್ ನಿನ್ ಕೈಗೆ ಯಾವತ್ತೂ ಸಿಗಂಗಿಲ್ಲ. ಮದ್ವಿ ಗಿದ್ವಿ ಆಸೆ ಇಟ್ಕೋಬೇಡ, ನನ್ ಮರ್ತು ಬಿಡು. ಇನ್ನೊಬ್ಬರನ್ನ ಯಾರ ಮದ್ವಿ ಮಾಡ್ಕೊ. ಏನಂದಿ? ಯಾರ್ಯಾರ ಬೇರೆ ಮದ್ವೆ ಮಾಡ್ಕಿ ಅಂದಲ್ಲ? 10 ಹಳ್ಳಿಯಾಗ ಹುಡುಗ್ಯಾರ ನನ್ನ ಮದುವೆ ಆಗಿ ನಿಂತಾರ. ಆದ್ರೂ ನಾನು ನಿನ್ನ ಇಷ್ಟಪಟ್ಟೆ. ಯಾಕ? ನನ್ನ ಅಕ್ಕ ಮಾತು ಕೊಟ್ಟದಕ್ಕ. ಆ ಮಾತು ಉಳಿಸ್ಬೇಕನ್ನಕ್ಕೋಸ್ಕರ ನಾನು ನಿನ್ನ ಮದುವೆ ಆಗ್ಬೇಕು. ಅವ್ರು ಯಾರು ನನಗೆ ಇಷ್ಟ ಆಗಿಲ್ಲ, ನೀ ನನಗೆ ಇಷ್ಟ ಆಗಿದ್ದಿ. ದೋಸ್ತ ಏನ್ಲದು ಏನೋ ಹೊಸ ಚಲೋ ಮಾಡಿಯಲ್ಪ. ಸುಮ್ನಿರ್ಲಿ ಅಪ್ಪ, ಎಲ್ಲೇ ತರ್ತಿ? ಅಲ್ಲೇ ಮಗನ ಏನ್ ತಿಳಿಯಾಕಿಲ್ಲ ಅಂತೀಗ ಅಷ್ಟು ಹುಚ್ಚ. ಏ ಮಗನ, ಅವ್ರು ನೋಡಿದ್ರ ದೊಡ್ಡರ್ ಸಾವುಕಾರ ಜನ ಕರ್ ಮಗನ. ಎಂತ ಮಾತು ಹೇಳ್ತಿಲ್ಲ ಲೇ, ಗೊತ್ತಾಗಲ್ಲ ಅಷ್ಟು. ಲೇ 2 ಕೈ ಸೇರಿನ ಚಪ್ಪಾಳಿ ಹಾಕಾವ್ಲಿ ಮಗನ. ಇದ್ನ ಹತ್ತು ಬಡ ಸುಮ್ಮ ಹೋಗಂಬ. ಸುಮ್ನೆ ಯಾರಾದ್ರೂ ನೋಡ್ತಾರೆ ಎಲ್ಲೇ ಎಲ್ ಭಾರಿ. ಅಕ್ಕ ಒಂದ್ ನಿಮಿಷ ತಡಿ ಇಲ್ಲಿ. ಅಕ್ಕ ನೀ ಮಾತ್ರ ಗೌಡನ್ ಮಾತ್ರ ಮದುವೆ ಆಗಾಕ ಹೋಗ್ಬೇಡ. ನನಗಂತ್ರ ಒಂದ್ ಚೂರು ಇಷ್ಟ ಇಲ್ಲ. ಶರಣ, ನಮ್ ಪರಿಸ್ಥಿತಿನ ಚೆನ್ನಾಗಿಲ್ಲ. ನಾ ಏನ್ ಮಾಡ್ಬೇಕಂತದ ನಂಗೆ ಗೊತ್ತಾಗ್ತಿಲ್ಲ. ಅಕ್ಕ ಪರಿಸ್ಥಿತಿ ಅಂತ ಅಲ್ಲ, ಪ್ರಪಂಚ ಎಷ್ಟು ಮಟ್ಟಿ ಬೆಳೆದೈತೆ ಅನ್ನೋದು ಗೊತ್ತೈತೆ. ಈಗಿನ ಕಾಲದಾಗ ನಾಯಿಗೆ ಕೂಳ್ ಸಿಕ್ತತಿ. ಅಕ್ಕ ನಾಯಿ ಹಂಗ ಕೂಳ್ ತಿನ್ನಲ್ಲ, ಸಾರ ಕಾಲ್ಸಿದ್ರ ಅಷ್ಟ ತಿಂತೈತಿ. ಅದ ಅಷ್ಟ್ರ ಮಟ್ಟಿ ಬೆಳೆದಕ್ಕ ಈ ಜಗತ್ತು. ಅಂತದ್ರಾಗ ಪರಿಸ್ಥಿತಿ ಸರಿ ಇಲ್ಲ ಅಂತೀಯಲ್ಲ. ತಮ್ಮ, ನೀ ಹೇಳೋದು ಕರೆಕ್ಟ್ ಐತಿ. ನಾನೀಗ ಮನಿಗ್ ಹೋಗಿ ಬರ್ತೇನೆ. ಮನಿಗ್ ಹೋಗಿ ಹಂಗ ಕಾಲೇಜ್ ಹೋಗ್ತೇನೆ. ನೀನು ಕೆಲ್ಸಕ್ಕೆ ಹೋಗ್ಪಾ ತಮ್ಮ. ಅಕ್ಕ ಹುಷಾರ್ ಹೆಂಗಾರ? ತಮ್ಮ, ನಾ ಹುಷಾರಿರ್ತೇನೆ, ನೀ ಹುಷಾರ್ ನೋಡು. ಹುಡುಗರು ಕುಟಾಗ ಆಟ ಆಡ್ಬೇಡ ಏನ. ಹುಷಾರ್, ಮನಿಗ್ ಹೋಗ. ನಮ್ ತಮ್ಮ ಹೇಳಿದ್ದು ಕರೆಕ್ಟ್ ಐತಿ. ನಾನು ಮದನ ಒಳ್ಳೆ ಹುಡುಗದನ. ಒಂದ್ ಹೆಂಗಾರ ಮಾಡಿ ನಾ ಪಡಿಯಲೇ ಬೇಕಲ್ಲ. ನಮ್ಮ ಅಕ್ಕ ಸಾಯ ಮುಂದೆ ನನ್ನ ಮಗಳು ನೀನ ಮದುವೆ ಆಗ್ಬೇಕಂತ ಹೇಳಿ ಮಾತು ಕೊಟ್ಟಾಳ. ಅದರ ಪ್ರಕಾರ ನನ್ನ ಅಕ್ಕನ ಮದುವೆ ಅಕ್ಕನಿ. ಆ ಆಶೀರ್ವಾದ ನಮ್ಮಪ್ಪ
ನನ್ನ ಮೇಲೆ ಇರ್ಲಪ್ಪ ನಿಂದು. ನೋಡ್ರ ನೋಡ್ರ ಹಾ ಶಿವ ಬಾ, ನಾನ್ ನಿನ್ನಂತ್ರ ಹೊಂಟಿದ್ದೆ. ತೆಂಗಿನಕಾಯಿ ಹೊಡೈತಂತ ಹೋಗಿ ಅದು ಮಾರ್ಕೆಟ್ ಬಿಟ್ಟು ಅದ್ ಹಾಕೊಂಡ್ ರೊಕ್ಕ ಹಾಕ್ಸಂಗಾರ. ಸರಿ ಹೋಗಪ್ಪ. ಆಯ್ತು ತಗೊಳ್ರಿ. ಅವನು ಹೊತ್ತ ನೆತ್ತಿ ಮ್ಯಾಗ ಬಂತ, ಇನ್ನು ಎದ್ದಾನ ಎಲ್ಲ. ಅವ್ನಿಗೆ ಏನ ಆಗೈತಿ, ಹೊಲ ಅನ್ನಂಗಲ್ಲ ಮನಿ ಅನ್ನಂಗಲ್ಲ. ಒಂದು ಬೈಕ್ ಮಾಡ್ಕೊಂಡನ, ಅವ್ನು ಮೊಬೈಲ್ ಮಾಡ್ಕೊಂಡನ, ಹಿಂಗ ತಿರುಗ್ತಾನ. ಅವನು ದೋಸ್ತನ ಮಂಗ್ಯನ ಮಗ ಅಂತವನ ಸಿಕ್ಕಾನ, ಮನಿ ಮುರಿಯ ದೋಸ್ತ. ಸಿಗ್ಬೇಕ ನನ್ನ ಕೈಗೆ, ಅವ್ನು ಮಾಡ್ತಾನೆ. ಅವ್ನಿಗೆ ಸಿಗ್ಬೇಕು, ಇಬ್ಬರು ಸಿಗ್ಬೇಕು ಅವ್ರ. ಮಂಗ್ಯನ ಮಕ್ಕಳು ದನ ಬಿಡ್ಕೊಂಡಂಗ ಹತ್ತು ಗಂಟೆ ಆಗೈತಿ, 12 ಗಂಟೆ ಆಗೈತಿ. ಇನ್ನೂ ಮಕ್ಕಂದಿರಿ, ಹೊಲ ಅನ್ನಂಗಲ್ಲ ಮನಿ ಅನ್ನಂಗಲ್ಲ. ಒಂದು ಕ್ಯಾಮ್ರಾ ಮಾಡ್ಕೊಂಡ್ರಿ, ಒಂದು ಮೊಬೈಲ್ ಮಾಡ್ಕೊಂಡ್ರಿ, ಒಂದು ಬೈಕ್ ಮಾಡ್ಕೊಂಡ್ರಿ. ಏಸ್ ಮನಿ ಮುರಿದು ಬಂದಿರಿ, ಮತ್ತೆ ಈ ಮನಿ ಮುರಿಯಕ್ ಬಂದಿರಿ. ಅವನ ಜೊತೆ ಸೇರ್ಕೊಂಡ್ ಬರೀ ಹಿಂಗ ತಿರುಗಿರಿ. ನಾಯಿ ತಿರುಗಿದಂಗ ಹೊತ್ತ ಅನ್ನಂಗಲ್ಲ, ಗೊತ್ತನ್ನಂಗಲ್ಲ, ಮುಂಜಾನೆ ಅನ್ನಂಗಲ್ಲ, ಸಂಜೆ ಅನ್ನಂಗಲ್ಲ, ರಾತ್ರಿ ಅನ್ನಂಗಲ್ಲ. ಮತ್ತೇನ ಮಕ್ಕ ನೋಡ್ಕಂತ ಕುಂತಿರ್ರಿ. ಹೊತ್ತು ಸುಳೆ ಮಕ್ಕಳ ಹೊಲಕ್ ಹೋಗಿರ ತಗೋಬೇಕ ನಿಮಗ ಕತ್ತೆಗ ನೀವು. ಎದ್ದು ಏನ್ರಿ ಮಾತಾಡೋಣ ತಿಂದು ಹೋಗಬಾ, ಹೊಲಕ್ ಹೋಗು. ಒಬ್ಬ ಕುತ್ಕೊಂಡು ಏನ್ ಮಾಡಕತ್ತಿಲ್ಲ ಇಲ್ಲಿ? ಫೋನ್ 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 ಅಂತ ನಿಮ್ಮ ಅಪ್ಪ ಹೇಳ್ದಂಗ ನೀನ್ ಹಂಗ ಮಾಡ್ತೀಯಲ್ಲೇ. ಫೋನ್ ಕುತ್ಕೊಂಡ್ ಅಲ್ಲಿ ದೋಸ್ತ, ನಿಮ್ಮ ಅಪ್ಪ ನೋಡಿದ್ರ ಬೆಳಗ್ಗೆ ಏಟ್ ಬೇಕಾಟ್ ಹೊಡೆದು ನಮ್ನ ಕಳಿಸ್ಯಾನ. ಮತ್ತೆ ಅವ್ರು ಇಲ್ದಂಗ ಮತ್ತೆ ಫೋನ್ ಕುತ್ಕೊಂಡಿಯಲ್ಲೇ. ಈ ಸ್ವಲ್ಪ ಆಯ ಅನ್ನೋದು ಏನ್ರ ಐತೆ ಎಂದೆ? ಲೇ ದೋಸ್ತ, ಗೊಂಜಾಳ ಹಾಕಿದ್ರು ಗೊಂಜಾಳನ ಉಡ್ತಾವ, ಏನ್ ರಾಗಿ ಉಡ್ತಾವ. ಮತ್ತ ಅವ್ರು ಮಾಡಿಲ್ಲ ಅಷ್ಟನಪ್ಪ. ಹಿರಿಯರ್ ಬಯ್ಯಾರ, ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಡ್ಬೇಕು. ಅವ್ನ ಏನ್ ಮಾಡ್ದಾಗ ಗೊತ್ತಾ? ಮದನ ನಾ ಒಳ್ಳೆ ಅಂದ, ನಾ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ. ನೀನಾರ ಒಂದ್ ಸ್ವಲ್ಪ ಅವ್ನ್ ಹೇಳ, ಯಾಕಂದ್ರ ಅವ್ನ ನಿನ್ ಫ್ರೆಂಡ್ ಅಲ್ಲ, ನಿನ್ ಮಾತ್ ಕೇಳ್ತಾನ. ನೀನಾರ ಒಳ್ಳೆ ಅಂದ್ರ ನಾನ್ ಮಾತ್ರ ಈ ಜೀವ ಎಳಿಸ್ಕೊಳಲ್ಲ ಅಂದ್ರೆ ಉಳಿಸ್ಕೊಳಲ್ಲ. ಈಗ ನನ್ ಜೀವ ನಿನ್ ಕೈಯಾಗೈತ್ ನೋಡು, ನೀ ಏನ್ ಮಾಡಂಗತಿ? ಹೇಳಿ ಅವನ್ನ ನನ್ನ ಒಂದ್ ಮಾತಿಲ್ಲ.